ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾನು ಜೈಸ್ ಕಿಚನ್. ನಿಮ್ಗೇನಾದರೂ ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನಾವು ಇವತ್ತೊಂದು ಹೈ ಕ್ಯಾಲ್ಶಿಯಮ್ ಇಡ್ಲಿ ಮಾಡೋಣವಾ. ಪಾಲಕ್ ಇಡ್ಲಿ ಫ್ರೆಂಡ್ಸ್. ಹೇಗೆ ಮಾಡೋದು ಅಂತ ನೋಡೋಣವಾ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಳ್ಳಿ. ಪ್ಯಾನ್ಗೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾಯ್ತಿದ್ದಂಗೆ 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಬಾಡಿಸ್ಕೊಳ್ಳಿ ಒಂದು 2 ಸೆಕೆಂಡು. ಜೀರಿಗೆ ಬಾಡಿಸ್ಕೊಂಡ್ಮೇಲೆ ಒಂದು ಈರುಳ್ಳಿ ಹಾಕ್ಕೊಳ್ಳಿ, ಚಿಕ್ಕದು. ಈರುಳ್ಳಿನೂ ಗೋಲ್ಡನ್ ಬ್ರೌನ್ ಆಗೋವರೆಗೂ ಬಾಡಿಸ್ಕೊಳ್ಳಿ. ಆಮೇಲೆ ಖಾರಕ್ಕೆ ತಕ್ಕಂಗೆ ಹಸಿಮೆಣ್ಸಿನ್ಕಾಯಿ, 1-2 ಎಸಳು ಬೆಳ್ಳುಳ್ಳಿ ಮತ್ತು ಶುಂಠಿನ ಆ್ಯಡ್ ಮಾಡ್ಕೊಳ್ಳಿ. ಖಾರ ಜಾಸ್ತಿ ಬೇಕಂದರೆ ಒಂದು 4 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಹಾಗೆಯೇ ತೊಳೆದು ಕಟ್ ಮಾಡಿರೋ ಅಂಥ ಪಾಲಕ್ ಹಾಕ್ಕೊಳ್ಳಿ. ಪಾಲಕ್ ನೀಟಾಗಿ ಎಣ್ಣೆಲೇ ನೀಟಾಗಿ ಕುಕ್ ಆಗಬೇಕು ಅಂಥವ್ರಿಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಕುಕ್ ಆಗಬೇಕು ಅಂಥವ್ರಿಗೂ ಫ್ರೈ ಮಾಡ್ಕೋಬೇಕು ಎಣ್ಣೆಲೇ. ಈಗಿದೆಲ್ಲ ಎಣ್ಣೆಲೆಲ್ಲ ಫ್ರೈ ಆದಮೇಲೆ ಕೂಲಾಗಕ್ಕೆ ಬಿಡಿ. ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಕೂಲಾದಮೇಲೆ ಒಂದು ಮಿಕ್ಸರ್ ಜಾರ್ ತೊಗೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ವೆರಿ ಹೆಲ್ದಿ ಆ್ಯಂಡ್ ವೆರಿ ಟೇಸ್ಟಿ ಫ್ರೆಂಡ್ಸ್, ಆ್ಯಂಡ್ ವೆರಿ ಈಸಿ ಕೂಡ, ಬೇಗನೆ ಮಾಡ್ಕೋಬೋದು. ಮಕ್ಕಳು ಕೂಡ ಈ ಕಲರ್ ನೋಡಿ ಇಡ್ಲಿನ ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ರೆಡಿ ಇರೋ ಇಡ್ಲಿ ಹಿಟ್ಟಿಗೆ ರುಬ್ಕೊಂಡಿರೋ ಈ ಪಾಲಕ್ ಮಿಕ್ಸ್ಚರ್ನ ಹಾಕ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪೇನ ಮೊದಲೇ ಸೇರಿಸಿದರೆ ಉಪ್ಪೇನ ಸೇರ್ಸೋಕೆ ಹೋಗಬೇಡಿ ಇಡ್ಲಿ ಬೆಟರ್ಗೆ ಉಪ್ಪು ಸೇರಿಸಿಲ್ಲ ಅಂದರೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಅಕಸ್ಮಾತ್ ಇಡ್ಲಿ ಇಡ್ಲಿ ಗಟ್ಟಿ ಬರ್ತಾಯಿದ್ರೂ ಕೂಡ ಈ ರೀತಿ ಪಾಲಕ್ ಮಿಕ್ಸ್ಚರ್ನ ಹಾಕ್ಕೊಂಡ್ರೆ ಇಡ್ಲಿ ವೆರಿ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಅಕಸ್ಮಾತ್ ಏನಾರ ಕ್ವಾಂಟಿಟಿ ಮಿಸ್ಟೇಕ್ ಆಗಿ ಇಡ್ಲಿ ಗಟ್ಟಿ ಆಗ್ತಿದ್ರು ಕೂಡ ಈ ಪಾಲಕನ್ನ ಈ ಥರ ರುಬ್ಕೊಂಡು ಹಾಕ್ಕೊಳ್ಳಿ. ಮಲ್ಲಿಗೆ ಥರ ಇಡ್ಲಿ ಬರುತ್ತೆ, ಸೂಪರ್ ಸಾಫ್ಟ್. ಈಗ ಒಂದು ಇಡ್ಲಿ ಪ್ಲೇಟ್ ತೊಗೊಳ್ಳಿ. ಇಡ್ಲಿ ಪ್ಲೇಟ್ ತೊಗೊಂಡು ಆಯಿಲೆಲ್ಲ ನೀಟಾಗಿ ಗ್ರೀಸ್ ಮಾಡ್ಕೊಳ್ಳಿ. ಆಯಿಲೆಲ್ಲ ಗ್ರೀಸ್ ಮಾಡಿದ್ಮೇಲೆ ಗೋಡಂಬಿನ ಈ ಥರ ಎಲ್ಲದಕ್ಕೂ ಜೋಡಿಸ್ಕೊಳ್ಳಿ, ಆಪ್ಷನಲ್ಲು. ಆಮೇಲೆ ರೆಡಿ ಇರೋ ಇಡ್ಲಿ ಬ್ಯಾಟರ್ನ ಎಲ್ಲದಕ್ಕೂ ಹಾಕ್ಕೊಳ್ಳಿ. ಈಗ ಇದನ್ನು ಒಂದು 20 ನಿಮಿಷ ಕುಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಏನು ಸಾಕಾಗಿದೆ ಕಲರು, ಯಾವುದೇ ಆರ್ಟಿಫಿಷಿಯಲ್ ಕಲರ್ ಇಲ್ಲ. ಈಗ ಕುಕ್ಕಾಗಿದೆ ಇಡ್ಲಿ, ನೋಡಿದ್ರಲ್ಲ, ಸೂಪರ್ ಸಾಫ್ಟಾಗಿ ಬಂದಿದೆ ಫ್ರೆಂಡ್ಸ್. ಚಟ್ನಿ ಸಾಂಬಾರು ಜೊತೆ ಟೇಸ್ಟ್ ಮಾಡೋಣವಾ. ವಾವ್, ಏನು ಸೂಪರಾಗಿ ಬಂದಿದೆ ನೋಡಿ. ಏನು ಸೂಪರ್ ಸಾಫ್ಟಾಗಿದೆ ಆ್ಯಂಡ್ ಸೂಪರ್ ಟೇಸ್ಟಿಯಾಗೂ ಕೂಡ ಇದೆ ಫ್ರೆಂಡ್ಸ್. ಸೊಪ್ಪೆಲ್ಲ ತಿನ್ನಲ್ಲ ಅಂತ ಹಠ ಮಾಡೋ ಮಕ್ಕಳಿಗೆ ಈ ಥರ ಇಡ್ಲಿನ ಮಾಡಿಕೊಡಿ. ಚಟ್ನಿಯಲ್ಲಿ ಟೇಸ್ಟ್ ಮಾಡೋಣವಾ. ಚಟ್ನಿಲೂ ಸೂಪರಾಗಿದೆ ಫ್ರೆಂಡ್ಸ್. ಈಗ ಸಾಂಬಾರಲ್ಲಿ ಟೇಸ್ಟ್ ಮಾಡೋಣ, ಹೇಗಾಗಿದೆ ನೋಡೋಣ. ಸಾಂಬಾರಲ್ಲೂ ಕೂಡ ಸೂಪರ್ ಟೇಸ್ಟಿಯಾಗಿದೆ ಫ್ರೆಂಡ್ಸ್, ನಿಜವಾಗ್ಲೂ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.